ಸರ್, ಈಗ ಹೈನುಗಾರಿಕೆಯಲ್ಲಿ ಬ್ರೀಡಿಂಗ್ ಅನ್ನೋದು ತುಂಬ ಅಂದರೆ ಮೇಜರ್ ಫ್ಯಾಕ್ಟು. ಅಂದರೆ ಅವರು ಸಕ್ಸಸ್ಗೆ ತುಂಬ ಹೆಲ್ಪ್ ಆಗೋದು ಬ್ರೀಡಿಂಗ್ ಅಂದರೆ ಒಳ್ಳೆ ಹಸುಗೆ ಒಳ್ಳೆ ಸಮೆನ್ಸ್ ಕೊಟ್ಟರೆ ಒಳ್ಳೆ ಕರು ಕೊಡುತ್ತೆ ಅನ್ನೋದಕ್ಕೆ ನೋಡಿ. ಮತ್ತು ಮೇಯ್ನಾಗಿ ಹೇಳ್ತಾ ಇರ್ತೀನಿ ನಾನು ಎಲ್ಲ ವೀಡಿಯೋದಲ್ಲೂ, ಹಸು ಎದೆ ಚೆನ್ನಾಗಿರಬೇಕು. ನೋಡಿ, ಈಗ ಇದಿನ್ನೂ ಕರು ನೀವೆಷ್ಟು ಚೆನ್ನಾಗಿ ಅದನ್ನು ಕೇರ್ ಮಾಡ್ತೀರಾ, ಎಷ್ಟು ಚೆನ್ನಾಗಿ ಅದಕ್ಕೆ ಮುಂದೆಗಡೆ ಕೊಡ್ತೀರಾ ನೀವು, ಹಿಂದೆ ಅಷ್ಟೇ ಚೆನ್ನಾಗಿ ನಿಮಗೆ ಕೇರ್ ಮಾಡುತ್ತೆ ಅದು ಕೂಡ. ಹಸು ತಗೊಂಡ್ರೆ ಅದೇ 5 ಹಸುಗೆ ಒಳ್ಳೊಳ್ಳೆ ಸಮೆನ್ಸ್ ಹಾಕಿ ನೀವು ಒಳ್ಳೊಳ್ಳೆ ಕರು ತೆಗೆದಾಗ ಹೈನುಗಾರಿಕೆಯಲ್ಲಿ 100% ಲಾಭ ಮಾಡ್ತಾರೆ ಅವರು. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್, ನನ್ನ ಹೆಸರು ರಾಕೇಶ್ ಅಂತ. ಹೊಸದಾಗಿ ಕೃಷಿಗೆ ಸಂಬಂಧಪಟ್ಟಂತ ಒಂದು ಚಾನೆಲ್ ಓಪನ್ ಮಾಡ್ತಾ ಇದ್ದೀನಿ ಸರ್. ಸೊ ಹೈನುಗಾರಿಕೆ ಬಗ್ಗೆ ನೀವು ಸಾಕಷ್ಟು ಮಾತಾಡಿದ್ದೀರಾ, ವಿಡಿಯೋಗಳನ್ನು ನೋಡಿದ್ದೀನಿ. ಸೊ ನಮ್ಮ ಚಾನೆಲ್ಗೋಸ್ಕರ ನಮ್ಮ ವೀಕ್ಷಕರಿಗೆ ಈ ಹೈನುಗಾರಿಕೆ ಬಗ್ಗೆ ತಿಳಿಸ್ಕೊಡ್ತೀರಾ ಸರ್? ಖಂಡಿತ ಸರ್, ಖಂಡಿತ. ಈಗಾಗಲೇ ನಮ್ಮ ಸುಮಾರಷ್ಟು ವೀಡಿಯೋಗಳಲ್ಲಿ ನಾನು ನೋಡಿರ್ತಾರೆ, ಹೈನುಗಾರಿಕೆಗೆ ಸಂಬಂಧಪಟ್ಟ ವೀಡಿಯೋಗಳು ಮಾಡಿ ಇನ್ಫಾರ್ಮೇಟಿವ್ ವೀಡಿಯೋ ಮಾಡ್ಕೊಂಬಂದಿದ್ದೀವಿ. ಸೊ ಈಗ ಹೈನುಗಾರಿಕೆ ಬಗ್ಗೆ ನಿಮಗೆ ಪೂರ್ತಿ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಹೈನುಗಾರಿಕೆ ಬಗ್ಗೆ ಮಾಹಿತಿ. ಸರ್, ನಾನು ಪ್ರತಿಯೊಂದು ವೀಡಿಯೋದಲ್ಲೂ ಹೇಳ್ತಾ ಇರ್ತೀನಿ, ಹೈನುಗಾರಿಕೆಗೆ ಬರೋದಕ್ಕಿಂತ ಮುಂಚೆ ಫಸ್ಟ್ ಆಫ್ ಆಲ್ ಹೈನುಗಾರಿಕೆ ಅವ್ರು ಬರೋದಕ್ಕಿಂತ ಮುಂಚೆ ಎರಡು ಅವ್ರ ಮೈಂಡ್ ಸೆಟ್ಟಲ್ಲಿ ಫಿಕ್ಸ್ ಆಗಿರಬೇಕು. ಒಂದು, ಮೇವಿರಬೇಕು, ನೀರಿರಬೇಕು, ಜಾಗ ಇರಬೇಕು. ಬಿಕಾಸ್ ನಾನು ಎಲ್ಲ ವಿಡಿಯೋ ಏನು ಹೇಳ್ತೀನಿ ಅಂದರೆ, ನಿಮ್ಗೆ ಹೈನುಗಾರಿಕೆಯಲ್ಲಿ ಹಾಲು ಕರೆದು ಡೈರಿಗೆ ಹಾಕಿ ಮಾಡಿದಾಗ ಸೇಲ್ ಮಾಡಿದಾಗ ನಿಮಗೆ ಆ್ಯಾವ್ರೇಜ್ ಎಲ್ಲ ಕಳೆದು ನಿಮಗೆ 50% ಗ್ರಾಸ್ ಇನ್ಕಮ್ ಮಾತ್ರ ಉಳಿಯೋದು ನಿಮಗೆ. ಸೊ ಅದಕ್ಕೋಸ್ಕರ ನಾವೇನು ಹೇಳ್ತೀವಿ ಅಂದರೆ, ಅವರೆಲ್ಲದಕ್ಕೂ ರೆಡಿಯಾಗಿ ಪ್ರಿಪೇರ್ಡಾಗಿ ಬರಬೇಕು. ಆಮೇಲೆ ಮತ್ತೆ ಇನ್ನೊಂದೇನೆಂದರೆ, ನೀರಿಲ್ಲದೆ, ಜಾಗ ಇಲ್ಲದೆ, ಬೇರೆಯವರ ಮೇವು ಬೆಳೆದಿರೋನ್ನ ತಗೊಂಬಂದು ಪರ್ಚೇಸ್ ಮಾಡಿ ಮೇವು ತಿಂಡಿ ಎಲ್ಲನೂ ಪರ್ಚೇಸ್ ಮಾಡಾಕಿದ್ರೆ ಅವ್ರಿಗೆ ಏನೂ ಸಿಗೋಲ್ಲ ಸರ್. ಸ್ಟಾರ್ಟಿಂಗ್ ಹೇಳ್ತೇನೆ, ಅವ್ರಿಗೆ ಏನೂ ಸಿಗೋಲ್ಲ. 100% ಅವ್ರು ಲಾಸಲ್ಲೇ ಹೋಗ್ತಾರೆ. ಮತ್ತು ನೆಕ್ಸ್ಟು ಬ್ರೀಡ್ ಸೆಲೆಕ್ಷನ್ ತುಂಬ ಇಂಪಾರ್ಟೆಂಟು. ಬ್ರೀಡ್ ಸೆಲೆಕ್ಷನ್ ಅನ್ನೋದು ಹೈನುಗಾರಿಕೆಯಲ್ಲಿ 70% ಅವ್ರ ಸಕ್ಸಸ್ಗೆ ಅದೇ ವರ್ಕ್ ಮಾಡೋದು ಸರ್. ಮತ್ತು ನೀವು ನೆಕ್ಸ್ಟು ಅವ್ರು ಯಾವ ಥರ ಅದನ್ನು ಕೇರ್ ಮಾಡ್ತಾರೆ ಸರ್. ಸಿಂಪಲ್ ಹೈನುಗಾರಿಕೆಯಲ್ಲಿ ಏನು ಗೊತ್ತಾ ಸರ್, ಅವರು ಮುಂದೆ ಎಷ್ಟು ಚೆನ್ನಾಗಿ ಕೊಡ್ತಾರೆ, ಹಿಂದೆ ಅವ್ರಿಗೆ ಅಷ್ಟೇ ಚೆನ್ನಾಗಿ ಹಸು ಕೊಡುತ್ತೆ. ಸರ್, ಈಗ ಹೈನುಗಾರಿಕೆಯಲ್ಲಿ ಸಕ್ಸಸ್ ಆಗಬೇಕು ಅಂದರೆ ಬ್ರೀಡ್ ಸೆಲೆಕ್ಷನ್ ಅನ್ನೋದು ಮುಖ್ಯ ಅಂತ ಹೇಳಿದ್ರಿ. ಈಗ ಆ ಬ್ರೀಡ್ ಸೆಲೆಕ್ಷನ್ನ ಯಾವ ಥರ ಮಾಡ್ಕೋಬೇಕಾಗುತ್ತೆ ಸರ್? ಸರ್, ಮಾಡ್ಕೋಬೇಕು ಅಂದರೆ ಈಗ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್, ನಿಮ್ಗೆ ಲೈವ್ ಎಕ್ಸಾಂಪಲ್ ನಾನು ತೋರಿಸ್ತೀನಿ. ಬ್ರೀಡಿಂಗ್ ಅಂದರೆ ಏನು ಅಂದರೆ, ಹಸು ಸೆಲೆಕ್ಷನು ತುಂಬ ಇಂಪಾರ್ಟೆಂಟು. ಮತ್ತು ಹಸುಗೆ ಬಳಸೋ ಸಮೆನ್ಸ್ ಕೂಡ ತುಂಬ ಇಂಪಾರ್ಟೆಂಟ್. ಈಗ ಬ್ರೀಡಿಂಗ್ ಅಂತ ಹೇಳಿದ್ನಲ್ಲ ನಿಮಗೆ, ಇದ್ರದ್ದು ಮಗಳು ನಿಮ್ಗೆ ತೋರಿಸ್ತೀನಿ ಬನ್ನಿ. ಈಗ ನಾನು ಎಲ್ಲ ವೀಡಿಯೋದಲ್ಲಿ ಒಳ್ಳೊಳ್ಳೆ ಸಮೆನ್ ಬಳಸಿ ಅಂತ ಹೇಳ್ತೀನಲ್ಲ, ಆ ಲಾಸ್ಟಲ್ಲಿ ಇರೋ ಅದ್ರದ್ದು ಮಗಳು ಇದು ನೋಡಿ. ಇನ್ನು ಈಗ ಇದಕ್ಕೆ 6 ಮಂತ್ ಕರು. ಈಗ ಯಾರಾದರೂ ನೋಡಿದ್ರೆ 1 ವರ್ಷದ ಕರು ಅಂತ ಹೇಳ್ತಾರೆ, 6 ಮಂತು. ಅದನ್ನೇ ಹೇಳೋದು ಬ್ರೀಡಿಂಗ್ ಅನ್ನೋದು ಹೇಳೋದು ಅದನ್ನೇ. ಮತ್ತು ಹಸು ಸೆಲೆಕ್ಟ್ ಮಾಡಬೇಕಾದ್ರೆ ನೋಡಿ, ಇದರಲ್ಲಿ ಯಾರಾದರೂ ಒಂದೇ ಒಂದು ಥರ ಇದರಲ್ಲಿ ಲೂಪ್ ಹೋಲ್ಸ್ ತೋರಿಸ್ಲಿ ನೋಡೋಣ. ಬ್ರೀಡಿಂಗ್ ಅಂದರೆ ಅದಕ್ಕೆ ಹೇಳೋದು, ಒಳ್ಳೆ ಹಸುಗೆ ಒಳ್ಳೆ ಸಮೆನ್ಸ್ ಹಾಕಿದ್ರೆ ಒಳ್ಳೆ ಕರುನೇ ಕೊಡುತ್ತೆ ಅನ್ನೋದಕ್ಕೆ ಇದೇ ನಿದರ್ಶನ. ಓಕೆನಾ? ನೆಕ್ಸ್ಟು ನೀವು ಅದು ಬ್ರೀಡಿಂಗಲ್ಲಿ ಸೆಲೆಕ್ಷನ್ ಹೋದಾಗ ಯಾವ ಥರ ಅಂದರೆ ಸರ್, ನೀವು ಸೆಲೆಕ್ಟ್ ಮಾಡಬೇಕಾದ್ರೆ ಅವ್ರ ಹಸುವಲ್ಲಿ ಸೆಲೆಕ್ಷನ್ ಮಾಡಬೇಕಾದ್ರೆ ಯಾವ ಥರ ಮಾಡಬೇಕಂದ್ರೆ, ಫಸ್ಟು ಹಸು ಬ್ರೀಡು, ಮತ್ತು ಕಾಲು ಅದ್ರದ್ದು ಬಾಡಿ ಸ್ಟ್ರಕ್ಚರು, ಬಾಡಿ ಹೈಟು, ಮತ್ತು ಮೇಯ್ನಾಗಿ ಹೇಳ್ತಾ ಇರ್ತೀನಿ ನಾನು ಎಲ್ಲ ವೀಡಿಯೋದಲ್ಲೂ, ಹಸು ಎದೆ ಚೆನ್ನಾಗಿರಬೇಕು. ನೋಡಿ, ಈಗ ಇದಿನ್ನೂ ಕರು 6 ಮಂತು. ನೋಡಿ, ಅವ್ರಿಗೆ ಯಾರಿಗಾದ್ರೂ ನೋಡಿದ್ರೆ ಇದನ್ನು 2 ವರ್ಷ ಇಲ್ಲ 1 ವರ್ಷದ ಕರು ಅಂತ ಹೇಳ್ತಾರೆ ಇದನ್ನು. ಈ ಥರ ಬ್ರೀಡ್ ಸೆಲೆಕ್ಷನ್. ಈಗ ಬ್ರೀಡ್ ಸೆಲೆಕ್ಷನ್ ಬಗ್ಗೆ ಡೀಟೇಲ್ಡಾಗಿ ದೊಡ್ಡ ಹಸುವಲ್ಲಿ ತೋರಿಸ್ತೀನಿ ಬನ್ನಿ. ಬ್ರೀಡ್ ಸೆಲೆಕ್ಷನ್ ತೋರಿಸ್ದೆ. ಈಗ ಹಸು ಸೆಲೆಕ್ಷನ್, ಈಗ ಫಸ್ಟ್ ಏನು ಮಾಡ್ತೀವಿ, ಹಸು ಸೆಲೆಕ್ಷನ್ಗೆ ಹೋದಾಗ ಹಸು ಬಾಡಿ ಸ್ಕೋರು. ಮತ್ತು ನೀವು ನೋಡಿ, ನಾನು ಎಲ್ಲ ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಹಾಲಿನ ನರ ಅನ್ನೋದು ತುಂಬ ಇಂಪಾರ್ಟೆಂಟು. ಮೇಜರ್ ಫ್ಯಾಕ್ಟ್ ಪ್ಲೇ ಮಾಡೋದೇ ಇದೇ ರೋಲು. ಮತ್ತು ಹಸು ಎದೆ ಭಾಗ ನೀವು ನೋಡಿ. ಈಗ ನಮ್ಮ ಹಸುಗಳಲ್ಲಿ ಈಗ ನಾನು ಬೇರೆ ವಾಶ್ ಮಾಡಿ ಇಟ್ಟಿಲ್ಲ ಅಷ್ಟೇ, ಇನ್ನೆಲ್ಲನೂ ನೋಡ್ಬೋದು ನೀವು. ಹಸುಗಳಲ್ಲಿ ಎಷ್ಟು ಕ್ಲೀನಾಗಿ ನೀಟಾಗಿ ಮತ್ತು ನಾವು ಮೇಂಟೈನ್ ಮಾಡೋ ಬ್ರೀಡ್ ನೋಡಿ ಸರ್, ನೀವು ಗೊತ್ತಾಗುತ್ತೆ. ನೀವೆಷ್ಟು ಚೆನ್ನಾಗಿ ಅದನ್ನು ಕೇರ್ ಮಾಡ್ತೀರಾ, ಎಷ್ಟು ಚೆನ್ನಾಗಿ ಅದಕ್ಕೆ ಮುಂದೆಗಡೆ ಕೊಡ್ತೀರಾ ನೀವು, ಹಿಂದೆ ಅಷ್ಟೇ ಚೆನ್ನಾಗಿ ನಿಮಗೆ ಕೇರ್ ಮಾಡುತ್ತೆ ಅದು ಕೂಡ. ಸರ್, ಈಗ ಬ್ರೀಡಿಂಗ್ ಅಂತ ಹೇಳಿದ್ರಿ. ಈಗ ಬ್ರೀಡಿಂಗ್ ಅಂದರೆ ಯಾವ ಥರ ಮಾಡ್ಕೋಬೇಕಾಗುತ್ತೆ ಸರ್? ಸರ್, ಬ್ರೀಡಿಂಗ್ ಅಂದರೆ ಒಳ್ಳೆ ಹಸುಗೆ ಒಳ್ಳೆ ಸಮೆನ್ಸ್ ಕೊಟ್ಟರೆ ಒಳ್ಳೆ ಕರು ಕೊಡುತ್ತೆ ಅನ್ನೋದಕ್ಕೆ ನೋಡಿ. ಇದ್ರದ್ದು ಮಗಳು ಇದು ತಾಯಿ, ಅದ್ರ ಮಗಳು ನೋಡಿ. ನಿಮಗೆ ಲಾಸ್ಟಲ್ಲೇ ಗೊತ್ತಾಗುತ್ತೆ ನಿಮ್ಗೆ ಆ ಕರು ಬಗ್ಗೆ. ನೋಡಿ, ಇದ್ರದ್ದು ಮಗಳು ನೋಡಿ ಸರ್, ಈ ಹಸುದು ಮಗಳು ಇದು. ಇವತ್ತು ಇದ್ರ ಅಮ್ಮ 10 ಲೀಟ್ರ್ ಒಂದು ಟೈಮ್ಗೆ ಹಾಲು ಕರೀತಾ ಇದೆ ಅಂದರೆ, ಒಳ್ಳೆ ಸಮೆನ್ಸ್ ಹಾಕಿ ಇದರಲ್ಲೇ ಒಂದು ಒಳ್ಳೆ ಕರು ತೆಗ್ತಿದ್ದೀನಲ್ಲ, ಅದ್ರ ಕೈಯಲ್ಲಿ ನೆಕ್ಸ್ಟು 12 ಲೀಟ್ರ್ 13 ಲೀಟ್ರ್ ಒಂದು ಟೈಮ್ಗೆ ನಾವು ಹಾಲು ಕರಿತೀವಿ. ಬ್ರೀಡಿಂಗ್ ಅನ್ನೋದು ಇದು. ಒಳ್ಳೆ ಸಮೆನ್ಸ್ ಹಾಕಿದ್ರೆ ಒಳ್ಳೆ ಕರು ಕೊಡುತ್ತೆ ಅನ್ನೋದಕ್ಕೆ ನಿಮಗೆ ಉತ್ತಮ ಉದಾಹರಣೆ. ಸರ್, ಈಗ ಹೈನುಗಾರಿಕೆಯಲ್ಲಿ ಬ್ರೀಡಿಂಗ್ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಸರ್? ಈಗ ಸಮೆನ್ಸ್ ಹಾಕ್ತಾರೆ, ಅದಕ್ಕೆ ಯಾವ ಥರ ಹೊಂದಾಣಿಕೆ ಆಗುತ್ತೆ ಅಂತ? ಸರ್, ಈಗ ಹೈನುಗಾರಿಕೆಯಲ್ಲಿ ಬ್ರೀಡಿಂಗ್ ಅನ್ನೋದು ತುಂಬ ಅಂದರೆ ಮೇಜರ್ ಫ್ಯಾಕ್ಟು. ಅಂದರೆ
ಅವರು ಸಕ್ಸಸ್ಗೆ ತುಂಬ ಹೆಲ್ಪ್ ಆಗೋದು ಬ್ರೀಡಿಂಗ್. ಸೊ ಏನಕ್ಕೆ ಬ್ರೀಡಿಂಗ್ ತುಂಬ ಇಂಪಾರ್ಟೆಂಟು ಹೇಳ್ತೀನಿ ಅಂದರೆ, ಸರ್ ಈಗ ಇದರಮ್ಮ ಇದು 10 ಲೀಟ್ರ್ ಹಾಲು ಕರಿತಾ ಇದೆ ಅಂದರೆ, ಈಗಿರೋ ಟೆಕ್ನಾಲಜಿಯಲ್ಲಿ, ಈಗಿರೋ ಒಳ್ಳೊಳ್ಳೆ ಸಮೆನ್ಸಲ್ಲಿ ಇದ್ರ ಕೈಲಿ ಒಂದು ಒಳ್ಳೆ ಸಮೆನ್ಸ್ ಹಾಕಿ ಒಳ್ಳೆ ಕರು ತೆಗೆದ್ರೆ, ನಮ್ಗೆ ಹೆಣ್ಗರು ತೆಗೆದ್ರೆ, ಅಟ್ಲೀಸ್ಟ್ ಇದರಲ್ಲಿ ಹುಟ್ಟೋ ಹೆಣ್ಗರು ನಮಗೆ ಒಂದು ಟೈಮಿಗೆ 13ರಿಂದ 14 ಲೀಟ್ರ್ ಹಾಲು ಕೊಡೋ ಕೆಪಾಸಿಟಿ ಬಂದಿದೆ ಈಗಿರೋ ಕರುಗಳಲ್ಲಿ. ಸೊ ಈಗ ಫಸ್ಟ್ ಲ್ಯಾಕ್ಟೇಷನಲ್ಲಿ 10 ಲೀಟ್ರು 12 ಲೀಟ್ರು 13 ಲೀಟ್ರ್ ಹಾಲು ಕರಿತಾ ಇದೆ ಒಂದು ಕರು ಅಂದರೆ, ಸೆಕೆಂಡ್ ಲ್ಯಾಕ್ಟೇಷನ್ಗೆ ಹೋದರೆ ಆರಾಮಾಗಿ ಅದು ನೀವು ಅವರೇ ಇಮ್ಯಾಜಿನ್ ಮಾಡ್ಕೊಬೋದು ಎಷ್ಟು ಕರೀತದೆ ಅನ್ನೋದನ್ನು. ಸೊ ಅದಕ್ಕೋಸ್ಕರ ನಾನು ಹೇಳೋದು, ದಯವಿಟ್ಟು ಒಳ್ಳೊಳ್ಳೆ ಸಮೆನ್ಸ್ ಬಳಸಿ, ಒಳ್ಳೊಳ್ಳೆ ಬ್ರೀಡಿಂಗ್, ಒಳ್ಳೊಳ್ಳೆ ಕರು ತೆಗೀರಿ. ಸರ್ ಈಗ ಎಷ್ಟು ಸಲ ಅಂತ ನೀವು ಹಸುನ ದೊಡ್ಡ ಹಸು ಎಷ್ಟು ಸಲ ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ತೀರಾ? ಅದಕ್ಕೆ ಹೇಳೋದು, 5 ಹಸು ತಗೊಂಡ್ರೆ ಅದೇ 5 ಹಸುಗೆ ಒಳ್ಳೊಳ್ಳೆ ಸಮೆನ್ಸ್ ಹಾಕಿ ನೀವು ಒಳ್ಳೊಳ್ಳೆ ಕರು ತೆಗೆದಾಗ ಹೈನುಗಾರಿಕೆಯಲ್ಲಿ 100% ಲಾಭ ಮಾಡ್ತಾರೆ ಅವರು. ಸರ್ ಈಗ ಹೈನುಗಾರಿಕೆಯಲ್ಲಿ ಮೇವು ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಸರ್? ಮೇವನ್ನು ಯಾವ ಥರ ಕೊಡಬೇಕಾಗುತ್ತೆ, ಯಾವ ಕ್ವಾಲಿಟಿಲಿ ಕೊಡಬೇಕಾಗುತ್ತೆ ಸರ್? ಸರ್ ಮೇವು ಕ್ವಾಲಿಟಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಮೇವನ್ನ ಅವರೇ ಯಾರು ಹೈನುಗಾರಿಕೆ ಮಾಡ್ತಾರೆ ಗೊತ್ತಾ, ಅವರೇ ಮೇವು ಬೆಳ್ಕೊಬೇಕು. ಪರ್ಚೇಸ್ ಮಾಡಿ ಮೇವು ಹಾಕಿದ್ರೆ ಖಂಡಿತ 200% ಲಾಸ್ ಆಗ್ತಾರೆ. ನೋಡಿ, ಈಗ ನಮ್ಮಲ್ಲಿ ಈಗ ಹಸಿರು ಮೇವು ಕೊಟ್ಟಿದ್ದೀವಿ, ಹಸಿರು ಮೇವು ಜೋಳ ಕಡ್ಡಿ ಕೊಟ್ಟಿದ್ದೀವಿ, ಕಾಣಿಸ್ತಿದ್ಯಾ? ಜೋಳ ಕಡ್ಡಿ ಹಿಂದೆಗಡೆ ಒಣ ಹುಲ್ಲಿದೆ ನಮ್ಮ ಹತ್ರ, ರಾಗಿ ಹುಲ್ಲು. ಸೊ ಈಗ ಈ ಎರಡನ್ನೂ ಮಿಶ್ರಣದಲ್ಲಿ ಈಗ ಬೆಳಗ್ಗೆ ಮಧ್ಯಾಹ್ನ ನಾವು ಹಸಿ ಮೇವು ಕೊಡ್ತೀವಿ, ಜೋಳದ ಕಡ್ಡಿ ಕೊಡ್ತೀವಿ, ನೈಟ್ ಟೈಮು ರಾಗಿ ಹುಲ್ಲು ಒಣ ಹುಲ್ಲು ಕೊಡ್ತೀವಿ ಸರ್. ಸರ್ ಈಗ ಸಕ್ಸಸ್ ಆಗಬೇಕು ಅಂದರೆ ಮೇವುಗಳನ್ನು ನಾವೇ ಬೆಳ್ಕೋಬೇಕು ಅಂತ ಹೇಳಿದ್ರಿ. ಈಗ ಮೇವನ್ನು ಯಾವ ರೀತಿ ಬೆಳ್ಕೋಬೇಕು ಸರ್? ಇದ್ರ ಬಗ್ಗೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್ ಇದೆ, ಅದಕ್ಕೆ ಒಂದು ಕ್ಲಾರಿಟಿ ಕೊಡಿ ಸರ್. ಸರ್ ಕ್ಲಾರಿಟಿ ನಾನು ಹೇಳೋದಕ್ಕಿಂತ ನಿಮ್ಮನ್ನು ಕರ್ಕೊಂಡೋಗಿ ನಾನು ಏನೇನು ಬೆಳ್ಕೊಂಡಿದ್ದೀನಿ ಅಂತ ನಿಮಗೆ ಲೈವಾಗಲೇ ತೋರಿಸ್ತೀನಿ, ಬನ್ನಿ ತೋರಿಸ್ತೀನಿ. ಸರ್ ಈಗ ನಾನು ಅಲ್ಲಿ ಹೇಳಿದೆ ನಿಮಗೆ ಲೈವಲ್ಲಿ ತೋರಿಸ್ತೀನಿ ಅಂತ. ಈಗ ಹೈನುಗಾರಿಕೆ ಮಾಡಬೇಕಾದ್ರೆ ನಾವು ಬ್ಯಾಚ್ ವೈಸ್ ಮಾಡ್ಕೊಂಡಿದ್ದೀವಿ. ಈಗ ನೀವು ನೋಡ್ತಾ ಇರ್ಬೋದು, ಇದೆಲ್ಲ ವೀಡಿಯೋದಲ್ಲಿ ನೋಡ್ಬೋದು, ಜೋಳದ ಕಡ್ಡಿ ಈ ಬ್ಯಾಚ್ ಕಂಪ್ಲೀಟ್ ಆಗಿದ್ದೆ, ಆ ಬ್ಯಾಚ್ ರೆಡಿ ಇದೆ ಈಗ. ಅಲ್ಲಿ ನೋಡಿ, ನೀವು ನೋಡ್ಬೋದು, ಲಾಸ್ಟ್ ಬ್ಯಾಚು ಅದಕ್ಕೆ ಕಂಪ್ಲೀಟ್ ಆಗಿದ ತಕ್ಷಣ ಇದು ಬರ್ತದೆ ನಮಗೆ, ಈ ಬ್ಯಾಚ್ ಬರ್ತದೆ ನಮಗೆ. ಸೊ ನಾನು ಅದಕ್ಕೆ ಹೇಳೋದು ಏನಕ್ಕೆ ಅಂದರೆ, 365 ಡೇಸ್ ನಮ್ಮಲ್ಲಿ ಮೇವು ಇರಬೇಕು. 365 ಡೇಸ್ ಮೇವು ಇರಬೇಕು ಅಂತ ಏನು ಮಾಡ್ತಾರೆ ಕೆಲವೊಂದು ಜನ, ಏನು ಮಾಡ್ತಾರೆ ಅಂದರೆ ಪೂರ್ತಿ ಎಲ್ಲ ಒಂದೇ ಸಲ ಮೇವು ಹಾಕ್ಬಿಡ್ತಾರೆ. ಆಗೇನಾಗುತ್ತೆ, ಎಲ್ಲ ಒಣಗೋಗುತ್ತೆ. ಬ್ಯಾಚ್ ಬೈ ಬ್ಯಾಚ್ ಮಾಡ್ಕೊಂಡಾಗ ಅವ್ರಿಗೆಲ್ಲನೂ ಕರೆಕ್ಟಾಗಿ ನಡ್ಕೊಂಡು ಹೋಗುತ್ತೆ. ಸರ್ ಈಗ ಮೇವಲ್ಲಿ ಅದನ್ನು ಬೆಳೀರಿ ಇದನ್ನು ಬೆಳೀರಿ ಚೆನ್ನಾಗಾಗುತ್ತೆ ಅಂತ ಹೇಳೋರೇ ಜಾಸ್ತಿ, ಯಾವ್ದು ಬೆಳೆದ್ರೆ ಸೂಕ್ತವಾಗಿರುತ್ತೆ ಸರ್? ಸರ್ ಸೂಕ್ತವಾಗಂದರೆ ಜೋಳದ ಕಡ್ಡಿ ಅಷ್ಟು, ಅಂದರೆ ನೀವು ನೋಡ್ಬೋದು, ತೋರಿಸ್ಬಿಡ್ತೀನಿ. ಜೋಳದ ಕಡ್ಡಿ ಅಷ್ಟು ಪ್ರೋಟೀನ್ ಇರೋ ಫುಡ್ಡು, ಬೆಸ್ಟ್ ಫುಡ್ಡು ಇನ್ಯಾವುದೂ ಮೇವಿಲ್ಲ ಸರ್, ಇನ್ಯಾವುದೂ ಮೇವಿಲ್ಲ. ಜೋಳದ ಕಡ್ಡಿ ಅನ್ನೋದು ಸಿಂಗಲ್ ಕಟ್ಟು, ಅಂದರೆ ನೇಪಿಯರ್ ಅನ್ನೋದು ಮಲ್ಟಿ ಕಟ್ಟು. ಕೆಲವೊಂದು ಜನ ಏನು ಮಾಡ್ತಾರೆ ಅಂದರೆ, ಇದನ್ನು ಈಗ ಕಟ್ ಮಾಡಿದ್ದೀವಿ ಅಂದರೆ ಮತ್ತೆ ಉಳುಮೆ ಮಾಡಿ ಮತ್ತೆ ಜೋಳ ಚೆಲ್ಲಿ ಇದು ಬರೋದಕ್ಕೆ 70 ಡೇಸ್ ಆಗ್ತದೆ ಜೋಳ ಕಡ್ಡಿ. ಸರ್ ಇದರಷ್ಟು ಬೆಸ್ಟ್ ಫುಡ್ಡು ಇನ್ಯಾವುದೂ ಇಲ್ಲ ಸರ್. ಸೊ ನಾನೇನು ಹೇಳ್ತೀನಿ ಅಂದರೆ, ಅವ್ರಿಗೆ ಜಾಗ ಕಮ್ಮಿ ಇದ್ದರೆ ಜೋಳ ಕಡ್ಡಿ, ಯಾಕಂದರೆ ಬ್ಯಾಚ್ ಮಾಡ್ಕೊಳೋದಕ್ಕಾಗಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ನೇಪಿಯರ್ ಹಾಕ್ಕೊಬೋದು. ನಾನು ನೇಪಿಯರ್ ಯಾರಿಗೂ ಸಜೆಸ್ಟ್ ಮಾಡಲ್ಲ, ಬಟ್ ಹೇಳ್ತಾ ಇದ್ದೀನಿ, ನೇಪಿಯರ್ ಸ್ವಲ್ಪ ಹಾಕ್ಕೊಂಡು ಜೋಳ ಕಡ್ಡಿ. ಸರ್ ಇದು ಮೇವಲ್ಲಿ ಮೇಯ್ನ್ ಇಂಗ್ರೀಡಿಯೆಂಟ್ ಸರ್. ಇದನ್ನು ಕೊಟ್ಟರೆ ಅವ್ರ ಹಸುಗಳಲ್ಲಿ ಹಾಲು ಇಂಪ್ರೂವ್ಮೆಂಟ್ ಆಗೋದು, ಹಸು ಚೆನ್ನಾಗಾಗೋದು. ಆಮೇಲೆ ಮತ್ತಿನ್ನೊಂದು ಏನಂದರೆ ರಾಗಿ ಹುಲ್ಲು. ಈಗ ಈಗ ನಮ್ಮ ಕಡೆ ನಮ್ಮ ಈ ಸೈಡ್ ಬೆಂಗಳೂರು ಸೈಡೆಲ್ಲ ನಾವೇನು ಮಾಡ್ತೀವಿ, ರಾಗಿ ಹುಲ್ಲು ಬೆಳ್ಕೊತೀವಿ. ಕೆಲವೊಂದು ಕಡೆ ಈ ಸೈಡು ನೀವು ಮಂಡ್ಯ ಮದ್ದೂರು ಸೈಡ್, ಆ ಸೈಡೆಲ್ಲ ಹೋದರೆ ಭತ್ತದ ಹುಲ್ಲು ಹಾಕ್ತಾರೆ. ಅವರವರ ಜಾಗಕ್ಕೆ ಅವ್ರವ್ರಿಗೆ ಯಾವುದು ಸಿಗುತ್ತೆ, ಅನುಕೂಲ ಸಿಗುತ್ತೆ, ಅದನ್ನ ಬೆಳೆಸ್ಕೊಬೋದು ಸರ್. ಸರ್ ಈಗ ಹೊಸದಾಗಿ ಹೈನುಗಾರಿಕೆ ಶುರು ಮಾಡಬೇಕು ಅಂದರೆ ಮೇವು ಯಾವಾಗ ಹಾಕಬೇಕು, ತಿಂಡಿ ಯಾವಾಗ ಕೊಡಬೇಕು, ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅನ್ನೋದು ಗೊತ್ತಿರೋದಿಲ್ಲ. ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್. ಸರ್ ಇದ್ರ ಬಗ್ಗೆ ಮಾಹಿತಿ ಅಂತ ಹೇಳಿದ್ರೆ, ಈಗ ನಾವೇನು ಮಾಡ್ತೀವಿ ಅಂದರೆ, ನಾನು ಬೇರೆಯವ್ರ ಬಗ್ಗೆ ಮಾತಾಡಲ್ಲ, ನಾನು ಮೇವು ಕೊಡೋದು ಪದ್ಧತಿ ಏನಂದರೆ, ಬೆಳಗ್ಗೆ ಹಾಲು ಕರಿತೀವಿ, 5 ಗಂಟೆಗೆ ಹಾಲು ಕರಿತೀವಿ. 5 ಗಂಟೆಗೆ ಹಾಲು ಕರೆದ ಮೇಲೆ ನಾವು ಒಂದು ತಿಂಡಿ ಕೊಟ್ಬಿಟ್ಟು ಹಾಲು ಕರಿತೀವಿ. ಅಂದರೆ ಈಗ ಬೂಸ ಅದು ಇದೆಲ್ಲ ತಿಂಡಿ ಕೊಟ್ಟು ಹಾಲು ಕರಿತೀವಿ. ತಿಂಡಿ ಕೊಟ್ಟು ಹಾಲು ಕರೆದ ಮೇಲೆ ನಾವು ಬೆಳಗ್ಗೆ 10:30ವರೆಗೂ ಹೊರಗಡೆ ಕಟ್ಟಾಕಿರ್ತೀವಿ ಹಸುನ. ಹೊರಗಡೆ ಕಟ್ಟಿ 10:30ಗೆ ಒಳಗಡೆ ಕರ್ಕೊಂಡೋಗಿ ನೀರು ಕೊಟ್ಟು ಮೇವು ಕೊಡ್ತೀವಿ, ಜೋಳ ಕಡ್ಡಿ ಕೊಟ್ಟ ಮೇಲೆ ನಾವೇನು ಮಾಡ್ತೀವಿ, ಮತ್ತೆ ಮಧ್ಯಾಹ್ನ 2 ಗಂಟೆವರೆಗೂ ನಾವೇನು ಮತ್ತೆ ಏನೂ ಹಾಕಲ್ಲ. 2 ಗಂಟೆಗೆ ಇನ್ನೊಂದ್ಸಲಿ ಮತ್ತೆ ತಿಂಡಿ ಕೊಟ್ಟು ನೀರು ಕೊಟ್ಟು ಅದಕ್ಕೆ ನಾವು ಮೇವು ಕೊಡ್ತೀವಿ. ಮೇವು ಕೊಟ್ಟು ಮತ್ತೆ ಅದನ್ನು 4:30-5 ಗಂಟೆವರೆಗೂ ನಾವೇನು ಮತ್ತೆ ಏನು ಕೊಡಲ್ಲ. 4:30-5 ಗಂಟೆಗೆ ಮತ್ತೆ ಹಾಲು ಕರಿತೀವಿ. ಹಾಲು ಕರೆದ್ಬಿಟ್ಟು ನೆಕ್ಸ್ಟ್ ಇನ್ನೊಂದು 2 ಅವರ್ ಆಚೆ ಕಟ್ತೀವಿ ಹಸುನ. ಆಚೆ ಕಟ್ಟಿ ಮತ್ತೆ ಒಳಗಡೆ ಕಟ್ಟಾಕಿ ಇನ್ನೊಂದ್ಸಲಿ ರಾಗಿ ಹುಲ್ಲು ಕೊಟ್ಟರೆ ಮುಗೀತು ಸರ್ ಅವತ್ತೊಂದು ದಿನದ್ದು. ಸರ್ ಈಗ ತಿಂಡಿ ಯಾವ ಥರ ಕೊಡ್ತೀರಾ ನೀವು, ಏನೇನು ಕೊಡ್ತೀರಾ, ಎಷ್ಟು ಪ್ರಮಾಣದಲ್ಲಿ ಕೊಡಬೇಕಾಗುತ್ತೆ ಸರ್? ಸರ್ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅನ್ನೋದಕ್ಕೆ ನಾವು ಒಂದು ಫೀಡ್ ರೇಷಿಯೋ ಕ್ಯಾಲ್ಕುಲೇಷನ್ ಅಂತ ಮಾಡ್ಕೊಂಡಿದ್ದೀವಿ. ಒಂದು ಹಸು 1 ಲೀಟ್ರ್ ಹಾಲು ಕರಿತಾ ಇದೆ ಅಂದರೆ 400 ಗ್ರಾಮ್ ಫೀಡು. ಈಗ ಅವ್ರ ಹಸು 10 ಲೀಟ್ರ್ ಹಾಲು ಕರಿತಾ ಇದೆ ಅಂದರೆ 1 ಲೀಟ್ರಿಗೆ 400 ಗ್ರಾಮ್ ಫೀಡು ಅಂದರೆ 10 ಲೀಟ್ರಿಗೆ ಒಂದು ಟೈಮ್ಗೆ 4 kg ತಿಂಡಿ ಕೊಡಬೇಕು. ತಿಂಡಿ ಕೊಟ್ಕೊಂಡು ಬಂದರೆ
ಅದು ಲೈಕ್ ಏನಂತೀವಿ ಗುಡ್ ಫೀಡಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ ಹಾಲು ಕರಿ ಹಸುಗೆ. ಮತ್ತು ಹಾಲು ಕರಿದಿರೋ ಹಸುಗೆ ಈ ಥರ ಪಡ್ಡೆಗಳಿಗೆಲ್ಲ ಏನು ಮಾಡ್ತೀವಿ ಅಂದರೆ ಒಂದು ಟೈಮ್ಗೆ 2.5 kg ತಿಂಡಿ ಕೊಡ್ತೀವಿ ನಾವು. 2.5 kg ತಿಂಡಿ ಕೊಟ್ಟು ನೀರು ಕೊಡ್ತೀವಿ. ಸರ್, ಈಗ ಕೆಲವೊಂದಷ್ಟು ಜನಕ್ಕೆ ಕನ್ಫ್ಯೂಷನ್ಸ್ ಇದೆ, ಏನಂದರೆ 365 ದಿನಾನೂ ಹಾಲು ಕರೆಯುತ್ತೆ ಅಂತ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಸರ್ ಇಲ್ಲ, ಪಾಪ ಕೆಲವೊಂದು ಜನಕ್ಕೆ ಕನ್ಫ್ಯೂಷನ್ಸ್ ಎಲ್ಲ ಗೊತ್ತಿರಲ್ಲ. ಸೊ ಒಂದು ಹಸು ಕರು ಹಾಕಿದ್ಮೇಲೆ ಸ್ಟಾರ್ಟಿಂಗ್ ಈಗ ಇದು ಒಂದು ಕರು ಅಂತ ಇಟ್ಕೊಳ್ಳಿ. ಈ ಕರು ಹುಟ್ಟಿದ 12 ತಿಂಗಳಿಗೆ ಈಟಿಗೆ ಬರ್ತದೆ, ಅಂದರೆ 1 ವರ್ಷಕ್ಕೆ ಈಟಿಗೆ ಬರ್ತದೆ. ಈಟಿಗೆ ಬಂದಾಗ ಏನೇನು ಮಾಡ್ತೀವಿ ನಾವು, ಇದಕ್ಕೆ ಲೈಕ್ ಇನ್ಸಮಿನೇಷನ್ ಮಾಡಿಸ್ತೀವಿ. ಇನ್ಸಮಿನೇಷನ್ ಮಾಡಿಸಿದಾಗ 9 ತಿಂಗಳ 10 ದಿವಸಕ್ಕೆ ಕರು ಹಾಕುತ್ತೆ. ಇದು ಕರು ಹಾಕಿ ಇದು ಟೋಟಲ್ ನಮಗೆ 7 ತಿಂಗಳು ಹಾಲು ಕರಿಯುತ್ತೆ. 7 ತಿಂಗಳಲ್ಲಿ ಅದರಲ್ಲೂ 7 ತಿಂಗಳು ಫುಲ್ ಒಂದೇ ಸಲ ಹಾಲು ಕರ್ಕೊಂಡು ಹೋಗುತ್ತೆ. ಒಂದೇ ಆ್ಯಾವ್ರೇಜ್ ಜಾಸ್ತಿ ಹಾಲು, ಅದೇ ಹಾಲು ಕರು ಹಾಕಿದಾಗಿಂದ ಒಂದೇ ಹಾಲು ಇರುತ್ತಾ 7 ತಿಂಗಳು ಇಲ್ಲ. ಹಸುವಲ್ಲಿ ನಿಮಗೆ ಮಿಲ್ಕಿಂಗಲ್ಲಿ ನಿಮಗೆ 3 ಡಿಫ್ರೆಂಟ್ ಸ್ಟೇಜಸ್ ಇದೆ. ಒಂದು ಹೈ ಮಿಲ್ಕಿಂಗ್ ಪೀರಿಯಡ್ ಅಂತೀವಿ, ಅಂದರೆ ಕರು ಹಾಕಿದ 3 ತಿಂಗಳು. ನೆಕ್ಸ್ಟು ಮಿಡ್ ಅಂತ ಹೇಳ್ತೀವಿ, ಕರು ಹಾಕಿ 3 ತಿಂಗಳು ಆದಮೇಲೆ ಇನ್ನು 3 ತಿಂಗಳು ಅದನ್ನು ಮಿಡ್ ಪೀರಿಯಡ್ ಅಂತೀವಿ. ಇನ್ನು 3 ಮಂತ್ಸು ಡ್ರೈ ಪೀರಿಯಡ್ ಅಂತ ಹೇಳ್ತೀವಿ. ಸೊ ಇದು ಕರು ಹಾಕಿದ್ಮೇಲೆ ನಮಗೆ ಟೋಟಲ್ 7 ತಿಂಗಳು ಹಾಲು ಕರಿಯುತ್ತೆ. ಮತ್ತು ಇನ್ನು 2 ತಿಂಗಳು ಗ್ಯಾಪ್ ಇರುತ್ತೆ. 2 ತಿಂಗಳು ಗ್ಯಾಪ್ ಆದಮೇಲೆ ಮತ್ತೆ ಇನ್ನೊಂದು ಸತಿ ಕರು ಹಾಕುತ್ತೆ. ಅಂದರೆ ಈಗ ಕರು ಹಾಕಿದ 3 ತಿಂಗಳಿಗೆ ಇದು ಮತ್ತೆ ಈಟಿಗೆ ಬರ್ತದೆ ಹಸು. ನಾವು ಈಟಿಗೆ ಕೊಡಿಸಿದಾಗ ಏನಾಗುತ್ತೆ, ನಿಮಗೆ ಮಿಡ್ ಪೀರಿಯಡ್ ಅಂತ ಹೇಳ್ತೀವಿ, ಹಾಲು ಡ್ರಾಪ್ ಆಗುತ್ತೆ. ನೆಕ್ಸ್ಟ್ ಏನು ಮಾಡುತ್ತೆ, ಇನ್ನು 2 ತಿಂಗಳು ಡ್ರೈ ಮಾಡ್ತೀವಿ, ಹಸುನ ಡ್ರೈ ಮಾಡ್ತೀವಿ. ನೆಕ್ಸ್ಟ್ ಇನ್ನೊಂದು 2 ತಿಂಗಳು ಕರು ಹಾಕುತ್ತೆ.